Hi dear students, welcome to business class. In previous video, I discussed about authority and responsibility. Already you know what is the meaning of authority and what is the meaning of responsibility, how it is work in the management. Now, I want to explain the next content, accountability. ಈ ಒಂದು ಮುಂಚಿನ ವಿಡಿಯೋದಲ್ಲಿ ಅಧಿಕಾರ ಜವಾಬ್ದಾರಿ ಅನ್ನುವಂತಹದ್ದರ ಕುರಿತು ತಿಳ್ಕೊಂಡಿದ್ದೀವಿ. ಆ ಅಧಿಕಾರ ಮತ್ತು ಜವಾಬ್ದಾರಿಗಳು ಯಾವ ರೀತಿಯಾಗಿ ಕಾರ್ಯವನ್ನು ನಿರ್ವಹಿಸ್ತವೆ ಅನ್ನುವಂತಹದ್ದು ಗುರುತಾಗಿದೆ. ಹಾಗಾದರೆ ಉತ್ತರದಾಯಿತ್ವ ಅನ್ನುವಂತಹದ್ದು ಏನು? ಆ ಉತ್ತರದಾಯಿತ್ವ ಅನ್ನುವಂತಹದ್ದು ಹೇಗೆ ಕಾರ್ಯವನ್ನು ನಿರ್ವಹಿಸುತ್ತದೆ ಅನ್ನುವಂತಹದ್ದನ್ನು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಎಸ್, accountability. What is accountability? A simple, it is the obligation to carry out responsibility, that is being answerable for the final outcome. Being what? Answerable for the final outcome. ಇಲ್ಲಿ ನೋಡ್ತಾ ಇದ್ದೀವಿ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಅಥಾರಿಟಿ. ಈ ಎರಡು ಎಲ್ಲಿಂದ ಮ್ಯಾನೇಜ್ಮೆಂಟ್ ಥ್ರೂ ಯಾರಿಗೆ ಹೋಗ್ತಾ ಇದೆ ಅಂದರೆ ಎಂಪ್ಲಾಯಿ. ಆಲ್ರೆಡಿ ಹೇಳಿದೆ ಸ್ಟೆಪ್ ಬೈ ಸ್ಟೆಪ್. ಸೊ ಮ್ಯಾನೇಜ್ಮೆಂಟ್, ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್, ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಆಪರೇಷನ್ ಲೆವೆಲ್ ಮ್ಯಾನೇಜ್ಮೆಂಟ್ ಏನು ಹೋಗ್ತಾ ಇದೆ ಅಂದರೆ ಸೊ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಅಥಾರಿಟಿ. ಹಾಗಾದರೆ ಅಕೌಂಟಬಿಲಿಟಿ ಅನ್ನುವಂತಹದ್ದು ಏನಾಗಿದೆ ಅಂದರೆ ಉತ್ತರವನ್ನು ನೀಡುವಂತಹ ಒಂದು ಹೊಣೆಗಾರಿಕೆ, ಉತ್ತರವನ್ನು ನೀಡಲುವಂತಹ ಒಂದು ಏನಾಗಿರುವಂತಹ ಬಾಧ್ಯತೆ ಅಂತ ಹೇಳಿ ಕರೀತಾ ಇದ್ದೀವಿ. ಉತ್ತರಿಸಬೇಕಾದ ಬಾಧ್ಯತೆ. ಯಾವುದರ ಉತ್ತರ ಅಂತಂದರೆ ನೀಡಿದಂತಹ ಅಥವಾ ನಿಯೋಜಿತವಾದ ಕಾರ್ಯದ ಫಲಿತಾಂಶ. ನಿಯೋಜಿತವಾದ ಕಾರ್ಯದ ಫಲಿತಾಂಶ ಅನ್ನುವಂತಹದ್ದೇನಿದೆ ಅದರ ಉತ್ತರವನ್ನು. ಹಾಗಾಗಿ ವಾಟ್? ಆಬ್ಲಿಗೇಷನ್ ಟು ಕ್ಯಾರಿ ಔಟ್ ರೆಸ್ಪಾನ್ಸಿಬಿಲಿಟಿ, ದಟ್ ಈಸ್ ವಾಟ್? ಬೀಯಿಂಗ್ ಆನ್ಸರಬಲ್ ಫಾರ್ ದ ಫೈನಲ್ ಔಟ್ಕಮ್. ಏನಂತ ಹೇಳುವುದು? ಒನ್ಸ್ ಅಥಾರಿಟಿ ಹ್ಯಾಸ್ ಬಿನ್ ಡೆಲಿಗೇಟೆಡ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ accepted, ಒನ್ ಕ್ಯಾನ್ ನಾಟ್ ಡೆನಿ ಅಕೌಂಟಬಿಲಿಟಿ. ಇಲ್ಲಿ ನೋಡ್ತಾ ಇದ್ದೀವಿ, ಒಂದು ಸಾರಿ ಅಥಾರಿಟಿ ಮತ್ತು ರೆಸ್ಪಾನ್ಸಿಬಿಲಿಟಿ ಅನ್ನುವಂತಹದ್ದು ಎಂಪ್ಲಾಯಿಗೆ ಟ್ರಾನ್ಸ್ಫರ್ ಆದರೆ ಅದ್ರ ಜೊತೆಗೆ ಅಕೌಂಟಬಿಲಿಟಿ ಅನ್ನುವಂತಹದ್ದನ್ನು ನೆಗ್ಲೆಕ್ಟ್ ಮಾಡಲಿಕ್ಕೆ ಬರೋದೇ ಇಲ್ಲ. ಅಂದರೆ ಏನಂತ ಅರ್ಥ? ನೀವು ಅಥಾರಿಟಿ ರೆಸ್ಪಾನ್ಸಿಬಿಲಿಟಿ ಟ್ರಾನ್ಸ್ಫರ್ ಆಗೈತೆ ಅಂದರೆ ಯು ಶುಡ್ ಹ್ಯಾವ್ ವಾಟ್? ಅಕೌಂಟಬಿಲಿಟಿ. ನಿಮಗೆ ಉತ್ತರ, ಜವಾಬ್ದಾರಿ ಮತ್ತು ಅಧಿಕಾರ ಅನ್ನುವಂತಹದ್ದು ಒಬ್ಬ ವ್ಯಕ್ತಿಗೆ ಒಂದು ಬದಲಾವಣೆ ಆಗಿದೆ ಅಥವಾ ವರ್ಗಾವಣೆಯಾಗಿದೆ ಅಂತಂದರೆ ಅದ್ರ ಜೊತೆಗೆ ಏನಾಗಿರುವಂತಹದ್ದು? ಸೊ ಉತ್ತರದಾಯಿತ್ವ ಅನ್ನುವಂತಹದ್ದು ಸಂಪೂರ್ಣವಾಗಿ ಇರ್ತದೆ. ಸೊ ಹಾಗಾಗಿ ಇಟ್ ಈಸ್ ಅ ವಾಟ್? ಇಟ್ ಕ್ಯಾನ್ ನಾಟ್ ಡಿನೇ ಅಕೌಂಟಬಿಲಿಟಿ. ಎದರಿಂದ ಅಂದರೆ ಅದು ಅಥಾರಿಟಿ ಮತ್ತು ರೆಸ್ಪಾನ್ಸಿಬಿಲಿಟಿಯಿಂದ. ನೆಕ್ಸ್ಟ್ ಪಾಯಿಂಟ್, ಇಟ್ ಕ್ಯಾನಾಟ್ ಬಿ ಡೆಲಿಗೇಟೆಡ್ ಆ್ಯಂಡ್ ಫ್ಲೋಸ್ ಅಪ್ವರ್ಡ್ಸ್. ಇಟ್ ಕೆನಾಟ್ ಬಿ ಡೆಲಿಗೇಟೆಡ್. ಇದು ಏನಾಗಿರುವಂತಹದ್ದು ಅಂದರೆ ಮತ್ತೊಬ್ಬನಿಗೆ ಅದನ್ನು ಪ್ರತಿನಿಯೋಜಿಸಲಿಕ್ಕೆ ಬರೋದಿಲ್ಲ. ಯಾವುದು ಅಂದರೆ ಅದು ಅಕೌಂಟಬಿಲಿಟಿ ಅನ್ನುವಂತಹದ್ದು ಏನಿದೆ ಆ ಅಕೌಂಟಬಿಲಿಟಿ ಅನ್ನುವಂತಹದ್ದನ್ನು ಮತ್ತೊಬ್ಬನಿಗೆ ಪ್ರತಿನಿಯೋಜಿಸಲಿಕ್ಕೆ ಬರೋದಿಲ್ಲ. ಇಟ್ ಕೆನ್ ನಾಟ್ ಬಿ ಡೆಲಿಗೇಟೆಡ್. ಫಾರ್ ಎಕ್ಸಾಂಪಲ್, ಇಲ್ಲಿ ಮ್ಯಾನೇಜ್ಮೆಂಟಲ್ಲಿದ್ದಾನೆ ಒಬ್ಬ ವ್ಯಕ್ತಿ. ಈ ಮ್ಯಾನೇಜ್ಮೆಂಟಲ್ಲಿ ಇರುವಂತಹ ವ್ಯಕ್ತಿ ಎಂಪ್ಲಾಯಿಗೆ ಏನು ಮಾಡ್ತಾ ಇದ್ದಾನೆ ಅಂದರೆ, ಸೊ ಇಲ್ಲಿ ಸಿಂಬಲ್ ತೋರಿಸಿದ್ದೀವಿ, ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಅಥಾರಿಟಿ ಇನ್ ದ ಮೀನಿಂಗ್ ಆಫ್ ವಾಟ್? ಒಂದು ಟಾಸ್ಕನ್ನು ನೀಡಿ ಟ್ರಾನ್ಸ್ಫರ್ ಮಾಡಿದ್ದೀವಿ, ಅವನಿಗೆ ಕೊಟ್ಟಿದ್ದೀವಿ. ಅವನು ಏನಾಕನ ಮ್ಯಾನೇಜ್ಮೆಂಟಿಗೆ ಏನು ಆಗಿದೆ, ಎಂಪ್ಲಾಯಿಗಳು ಏನೇನು ಮಾಡಿದ್ದಾರೆ, ಎಷ್ಟು ಔಟ್ಪುಟ್ಟನ್ನು ಮಾಡಿದ್ದಾರೆ, ಅವ್ರು ಸರಿಯಾಗಿ ಯಾಕೆ ಮಾಡಿಲ್ಲ,
ಅವ್ರು ಸರಿಯಾಗಿ ಮಾಡಲಿಕ್ಕೆ ಕಾರಣ ಏನು ಅನ್ನುವಂತಹ ಪ್ರತಿಯೊಂದು ಡೀಟೇಲ್ಸನ್ನು ನೀಡಲೇಬೇಕಾದಂತಹ ಆಬ್ಲಿಗೇಷನ್ ಯಾರು ಹೊಂದಿದ್ದಾರೆ? ಎಂಪ್ಲಾಯಿ. ಅವನು ಯಾರಿಗೆ ಅಕೌಂಟೇಬಲ್ ಆಗಿದ್ದಾನೆಂದರೆ ಮ್ಯಾನೇಜ್ಮೆಂಟ್ಗೆ ಅಕೌಂಟೇಬಲ್ ಆಗಿರುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್, ಇದನ್ನ ಸರಿಯಾಗಿ ಅರ್ಥ ಆಗ್ತಾ ಇಲ್ಲ ಅಂದರೆ ಒಂದು ಮ್ಯಾನೇಜ್ಮೆಂಟ್, ಕಾಲೇಜಿನ ಮ್ಯಾನೇಜ್ಮೆಂಟ್ ಥ್ರೂ ಹೇಳುವಂತಹದ್ದು. ನಮ್ಮದೇ ಆದಂತಹ ಒಂದು ಸ್ಕೂಲ್ ಇದೆ ಅಂತ ಅಂದ್ಕೊಳ್ಳೋಣ. ಒಂದು ಸ್ಕೂಲ್ ಇದ್ದಲ್ಲಿ ನನಗೊಂದು ಟಾಸ್ಕ್ ಕೊಟ್ಟಿದ್ದಾರೆ. ಏನು ಟಾಸ್ಕ್ ಕೊಟ್ಟಿದ್ದಾರೆ ಅಂತಂದರೆ ಸ್ಟೂಡೆಂಟ್ಸ್ ಪರ್ಫಾರ್ಮೆನ್ಸನ್ನು ಇನ್ಕ್ರೀಸ್ ಮಾಡಿಸ್ಬೇಕು. ಈ ಸ್ಟೂಡೆಂಟ್ಸ್ ಪರ್ಫಾರ್ಮೆನ್ಸನ್ನು ಇನ್ಕ್ರೀಸ್ ಮಾಡಿಸ್ಬೇಕಂದ್ರೆ HOD ಸರು ಯಾರಿಗೆ ಹೇಳಿರುವಂತಹದ್ದು? ಲೆಕ್ಚರ್ಗೆ ಹೇಳಿರುವಂತಹದ್ದು ಅಂತ ತಿಳ್ಕೊಳ್ಳೋಣ. ಯಾಕೆ ಒಬ್ಬ ವಿದ್ಯಾರ್ಥಿ ಈ ಎಲ್ಲ ವಿದ್ಯಾರ್ಥಿಗಳನ್ನು ಏನು ಮಾಡಬೇಕಾಗ್ತದೆ? ಅವನು ಸರಿಯಾಗಿ ಗೈಡ್ ಮಾಡಬೇಕಾಗ್ತದೆ ಲೆಕ್ಚರ್ ಅನ್ನುವಂಥವನು. ಎಲ್ಲರೂ ರ್ಯಾಂಕ್ ಅಕಸ್ಮಾತ್ ಏನೋ 100 ತಗೊಂಡವರು ಇರ್ತಾರೆ. ಅದು ಅಲ್ಲದೆ ಅಲ್ಲಿ ಏನಾಗಿರುವಂತಹದ್ದು 90% ಮಾಡೋರು ಇರ್ತಾರೆ, 35% ಮಾಡೋರು ಇರ್ತಾರೆ, ಫೇಲ್ ಆಗೋರು ಇರ್ತಾರೆ. ಈ ಫೇಲ್ ಆದ್ರಲ್ಲ, ಯಾಕೆ ಫೇಲ್ ಆದರು, ಫೇಲ್ ಆದವರು ಯಾಕೆ ಫೇಲ್ ಆದರು ಅನ್ನುವಂತಹದ್ದನ್ನು ನಾ ಯಾರಿಗೆ ಹೇಳಬೇಕು ಅಂದರೆ ನಮ್ಮ HOD ಅವರಿಗೆ ತಿಳಿಸ್ಬೇಕು. ಬಿಕಾಸ್ ಆಫ್ ಹ್ಯಾವ್ ದ ಅಥಾರಿಟಿ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ. ನಿಮ್ಮನ್ನು ವಿದ್ಯಾರ್ಥಿಗಳನ್ನು ದಂಡಿಸುವಂತಹ, ಅವರನ್ನು ತಿದ್ದುವಂತಹ ಅಧಿಕಾರ ಮತ್ತು ಜವಾಬ್ದಾರಿ ನನ್ನ ಮೇಲೆ ಇದೆ. ಆ ಜವಾಬ್ದಾರಿ ಇದ್ದದ ಪರಿಣಾಮವಾಗಿ ರಿಸಲ್ಟ್ ಚೆನ್ನಾಗಿ ಬರಬೇಕು. ಅಕಸ್ಮಾತ್ ಬಂದಿಲ್ಲ ಅಂದರೆ ಏನು ಕಾರಣ? ವಿದ್ಯಾರ್ಥಿಗಳಿಗೆ ಏನು ತಪ್ಪು ಮಾಡಿದ್ದಾರೆ? ಅವ್ರು ಸರಿಯಾಗೋದಿಲ್ಲ. ಎಲ್ಲವನ್ನು ನಾನು ಯಾರಿಗೆ ಹೇಳಬೇಕಾಗ್ತದೆ? ನನ್ನ ಅಧಿಕಾರಿಗೆ ಅಥವಾ ನನ್ನ ಸುಪೀರಿಯರಿಗೆ ನಾನು ತಿಳಿಸ್ಬೇಕಾಗ್ತದೆ. ಇಟ್ ಈಸ್ ಅ ವಾಟ್? ಅಕೌಂಟಬಿಲಿಟಿ, ಉತ್ತರದಾಯಿತ್ವ. ಇದನ್ನು ಯಾರಿಗೆ ಜವಾಬ್ದಾರಿಯನ್ನು ಟ್ರಾನ್ಸ್ಫರ್ ಮಾಡಲಿಕ್ಕಾಗಿಲ್ಲ? ನನ್ನ ಕೊಲಿಗೋ ಅಥವಾ ನನ್ನ ಪಕ್ಕದಲ್ಲಿರೋರಿಗೋ ಬೇರೆಯವರಿಗೆ ನಾನು ಟ್ರಾನ್ಸ್ಫರ್ ಮಾಡೋಕ್ಕೆ ಬರೋಂಗಿಲ್ಲ. ಯಾಕಂದರೆ ಒಂದು ಸಾರಿ ನನ್ನ ಮೇಲೆ ಜವಾಬ್ದಾರಿ ಮತ್ತು ಅಧಿಕಾರ ಅನ್ನುವಂತಹದ್ದು ಬಂದರೆ ನನ್ನ ಜೊತೆಯೇ ಅದು ಫ್ರೀ ಆಗಿರುವಂತಹದ್ದು ಏನಾಗಿದೆ ಅಂದರೆ ಅಕೌಂಟಬಿಲಿಟಿ. ಅದು ಕಂಪಲ್ಸರಿ ಇದ್ದೇ ಇರ್ತದೆ. ಹಾಗಾಗಿ ಈ ಮೂರು ಅಥಾರಿಟಿ, ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಅಕೌಂಟಬಿಲಿಟಿ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಎಲಿಮೆಂಟ್ಸ್ ಇನ್ ದ ಆರ್ಗನೈಸೇಷನ್ ಫಾರ್ ಅಚೀವಿಂಗ್ ದ ಗೋಲ್. ಈ ಮೂರು ಅಂಶಗಳು ಏನಿದಾವೆ, ಅಧಿಕಾರ, ಜವಾಬ್ದಾರಿ ಮತ್ತು ಉತ್ತರದಾಯಿತ್ವ ಅನ್ನುವಂತಹದ್ದು ಪ್ರಮುಖವಾದ ಅಂಶಗಳಾಗಿರ್ತವೆ. ಯಾವುದಕ್ಕೆ ಸಂಬಂಧಪಟ್ಟಂತೆ? ಒಂದು ಸಂಸ್ಥೆಯ ಗುರಿ ಉದ್ದೇಶಗಳನ್ನು ಸಾಧಿಸಲಿಕ್ಕೆ. ಎಸ್, ದ ನೆಕ್ಸ್ಟ್ ಕಂಟೆಂಟ್, ಇಂಪಾರ್ಟೆನ್ಸ್ ಆಫ್ ದ ಡೆಲಿಗೇಷನ್. ಇಂಪಾರ್ಟೆನ್ಸ್ ಆಫ್ ದ ಡೆಲಿಗೇಷನ್ ಏನಿದು? ಇಂಪಾರ್ಟೆನ್ಸ್ ಆಫ್ ದ ಡೆಲಿಗೇಷನ್, ಇದರ ಮಹತ್ವ ಏನಾಗಿರುವಂತಹದ್ದು? ಪ್ರತಿನಿಯೋಜನೆ ಮಹತ್ವ ಅನ್ನುವಂತಹದ್ದು ಏನಿದೆ? ಎಸ್, ಈ ಒಂದು ಚಿತ್ರವನ್ನು ನೋಡ್ತಾ ಇದ್ದೀವಿ. ಈ ಚಿತ್ರದಲ್ಲಿ ಸಬಾರ್ಡಿನೇಟ್ಸು ಮತ್ತು ವರ್ಕರ್ಸು ಸರಿಯಾದ ಮಾರ್ಗದಲ್ಲಿ ಏನು ಮಾಡ್ತಾ ಇದ್ದಾರೆ? ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಇದು ನಾವು ಏನಂತ ಕರೀಬಹುದು? ಸಿಂಪಲ್ ಎಫೆಕ್ಟಿವ್ ಮ್ಯಾನೇಜ್ಮೆಂಟ್. ಎಫೆಕ್ಟಿವ್ ಮ್ಯಾನೇಜ್ಮೆಂಟ್. ಸರಿಯಾದ ರೀತಿಯಲ್ಲಿ ಗೈಡ್ಲೈನ್ಸ್ ಸಿಗ್ತಾ ಇದೆ. ಗೈಡ್ಲೈನ್ಸ್ ಸಿಗೋದ್ರಿಂದ ಎಫೆಕ್ಟಿವ್ ಮ್ಯಾನೇಜ್ಮೆಂಟ್ ಆಗ್ತಾ ಇದೆ. ಎಲ್ಲ ವರ್ಕನ್ನು ಏನು ಮಾಡ್ಬೋದು? ಬೇರೆಯವರಿಗೂ ನಾವು ಟ್ರಾನ್ಸ್ಫರನ್ನು ಮಾಡ್ತಾ ಇರುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ಹಾಗಾಗಿ ಪ್ರತಿನಿಯೋಜನೆಯಲ್ಲಿರುವಂತಹ ಪ್ರಮುಖವಾದ ಅಂಶಗಳು ಅಥವಾ ಮಹತ್ವ ಅನ್ನುವಂತಹದ್ದು ಏನಿದೆ? ನಾವು ಸಾಮಾನ್ಯವಾಗಿ ನೋಡೋದ್ರಿಂದ ನನ್ನಲ್ಲಿರುವಂತಹ ವರ್ಕ್ ಬರ್ಡನನ್ನು ನಾನು ನನ್ನಲ್ಲಿ ತರಗತಿಯಲ್ಲಿ ಇರುವಂತಹ ಕೆಲವೊಂದು ವಿದ್ಯಾರ್ಥಿಗಳಿಗೆ ಹಂಚಿಕೆ ಮಾಡಿದೆ ಅಂತ ತಿಳ್ಕೊಳ್ರಿ. ಫಾರ್ ಎಕ್ಸಾಂಪಲ್, ಆರ್ಗನೈಸಿಂಗ್ ಅನ್ನುವಂತಹ ಚಾಪ್ಟರ್ ಇದೆ ಅಂತ ತಿಳ್ಕೊಳ್ಳೋಣ. ಈ ಆರ್ಗನೈಸಿಂಗ್ ಒಳಗೆ ನಾ ಏನು ಮಾಡ್ತಾ ಇದ್ದೀನಿ? ಬೇರೆ ಬೇರೆ ಒಂದು ಕಂಟೆಂಟ್ಸ್, ಫಾರ್ ಎಕ್ಸಾಂಪಲ್ ಫಂಕ್ಷನಲ್ ಸ್ಟ್ರಕ್ಚರ್ ಒಬ್ಬರಿಗೆ, ಡಿವಿಷನಲ್ ಸ್ಟ್ರಕ್ಚರ್ ಒಬ್ಬರಿಗೆ, ನೆಕ್ಸ್ಟ್ ಫಾರ್ಮಲ್ ಆರ್ಗನೈಜೇಷನ್ ಒಬ್ಬರಿಗೆ, ಇನ್ಫಾರ್ಮಲ್ ಆರ್ಗನೈಜೇಷನ್ ಒಬ್ಬರಿಗೆ, ನೆಕ್ಸ್ಟ್ ಇಂಪಾರ್ಟೆನ್ಸ್ ಆಫ್ ಆರ್ಗನೈಸಿಂಗ್. ಈ ರೀತಿಯಾಗಿ ಒಂದು ಕಂಟೆಂಟ್ಗಳನ್ನು ನನ್ನಲ್ಲಿ ಇರುವಂತಹ ವಿದ್ಯಾರ್ಥಿಗಳಿಗೆ ಹಂಚಿಕೆ ಮಾಡೋದ್ರಿಂದ, ಅವ್ರ ಸೆಮಿನಾರ್ ಕೊಡೋದ್ರಿಂದ ಏನಾಗ್ತದೆ ಅನ್ನುವಂತಹ ವಿಚಾರ ಮಾಡ್ತಾ ಹೋದರೆ, ದೇ ವಿಲ್ ಬಿ ಎಕ್ಸ್ಪರ್ಟೆಡ್ ಇನ್ ದ ಕಂಟೆಂಟ್. ಅವರೇನಾಗಿರುವಂತಹದ್ದು ಉತ್ತಮವಾಗಿ ಕೆಲಸವನ್ನು ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಅದು ಅಲ್ಲದೆ ಇಲ್ಲಿ ಇರುವಂತಹ ಲೆಕ್ಚರ್ ಏನು ಮಾಡಬಹುದು ಅಂತಂದರೆ, ನಿಮ್ಮ ಪರ್ಫಾರ್ಮೆನ್ಸನ್ನು ಗುರುತೋದ್ರ ಜೊತೆಗೆ, ನಿಮ್ಮ ಏಳಿಗೆಯನ್ನು, ಅಭಿವೃದ್ಧಿಯನ್ನು ಗುರುತಿಸೋದ್ರ ಜೊತೆಗೆ
ಅವನು ಬೇರೆ ರೀತಿಯಾದಂತಹ ಕೆಲಸಕ್ಕೆ ನಿಮ್ಮ ಅಭಿವೃದ್ಧಿಗೆ ಏನು ಬೇಕಾಗಿದೆ ಅದ್ರ ಬಗ್ಗೆ ಯೋಚನೆಯನ್ನು ಮಾಡಲಿಕ್ಕೆ ಇದು ಏನಾಗ್ತದೆ, ಅವಕಾಶ ಸಿಕ್ಕಂಗಾಗ್ತದೆ. ಅಂದರೆ ಡೆವಲಪ್ಮೆಂಟ್, ಯಾರ ಡೆವಲಪ್ಮೆಂಟು? ಸ್ಟೂಡೆಂಟ್ಸ್ ಡೆವಲಪ್ಮೆಂಟ್. ಆ್ಯಂಡ್ ವರ್ಕ್ ಬರ್ಡನ್ ಕಡಿಮೆ ಆಗ್ತದೆ. ಯಾರ ವರ್ಕ್ ಬರ್ಡನ್ ಕಡಿಮೆ ಆಗ್ತದೆ? ಸೊ ಅಲ್ಲಿರುವಂತಹ ಸುಪೀರಿಯರ್ನ ವರ್ಕ್ ಬರ್ಡನ್ ಅನ್ನುವಂತಹದ್ದು ಏನಾಗಿದೆ, ಕಡಿಮೆ ಆಗ್ತದೆ. ಆಮೇಲೆ ಮ್ಯಾನೇಜ್ಮೆಂಟ್ ಏನಿರ್ತದೆ, ಎಫೆಕ್ಟಿವ್ ಮ್ಯಾನೇಜ್ಮೆಂಟ್ ಆಗುವಂತಹದ್ದು, ಪರಿಣಾಮಕಾರಿ ಅಥವಾ ಪರಿಣಾಮಕಾರಿಯಾದಂತಹ ಒಂದು ನಿರ್ವಹಣೆ ಅನ್ನುವಂತಹದ್ದು ನಾವು ಕಾಣ್ಬೋದು. ಅದು ಅಲ್ಲದೆ ಒಂದು ಮೋಟಿವೇಶನ್ ಸಿಗ್ತದೆ. ಯಾರಿಗೆ ಮೋಟಿವೇಶನ್ ಸಿಗ್ತದೆ ಅಂದರೆ ಸ್ಟೂಡೆಂಟ್ಸ್ಗಳಿಗೆ ಮೋಟಿವೇಶನ್. ಸೊ ನಮಗೆ ಒಂದಿಷ್ಟು ಕಂಟೆಂಟ್ ಸಿಕ್ಕಿದೆ, ನನ್ನ ಬಗ್ಗೆ ನನಗೆ ಪಾಠ ಮಾಡ್ಲಿಕ್ಕೆ ಹೇಳ್ತಾ ಇದ್ದಾರೆ, ಸೆಮಿನಾರ್ ಮಾಡ್ಲಿಕ್ಕೆ ಹೇಳ್ತಾ ಇದ್ದಾರೆ, ಹೊಸ ಹೊಸ ವಿಷಯಗಳನ್ನು ತಿಳ್ಕೊಳ್ಬೇಕು ಮತ್ತು ಅವರ ಆತ್ಮಗೌರವವನ್ನು, ಸೆಲ್ಫ್ ಎಸ್ಟೀಮನ್ನು ಏನು ಮಾಡ್ತದೆ, ಇದು ಹೆಚ್ಚು ಮಾಡುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ಅದು ಅಲ್ಲದೆ ಇದು ಏನಾಗಿರುವಂತಹದ್ದು, ಕೋಆರ್ಡಿನೇಷನನ್ನು ಕ್ರಿಯೇಟ್ ಮಾಡ್ತದೆ. ಯಾರ ನಡುವೆ ಕೋಆರ್ಡಿನೇಷನನ್ನು ಕ್ರಿಯೇಟ್ ಮಾಡ್ತದೆ? ಅಮಾಂಗ್ ದ ಎಂಪ್ಲಾಯೀಸ್. ಇಟ್ ಈಸ್ ಎ ಕಾಮನ್. ಇದಕ್ಕೆ ನಾವು ಸಾಮಾನ್ಯವಾಗಿ ಇದನ್ನು ನಾವೇನು ಮಾಡ್ತಾ ಇದ್ದೀವಿ, ನೋಡುವಂತಹ, ಇದರಿಂದ ಪ್ರಯೋಜನ ಆಗ್ತದೆ, ಈಸಿಯಾಗಿ ನಮ್ಮ ಗೋಲನ್ನು ರೀಚ್ ಆಗಬಹುದು. ಸೊ ಏನೇನಿದೆ? ಸೊ ಲೆಟ್ ಅಸ್ ಸಿ ಒನ್ ಬೈ ಒನ್. ದ ಫಸ್ಟ್ ಒನ್ ಈಸ್ ಅ ಎಫೆಕ್ಟಿವ್ ಮ್ಯಾನೇಜ್ಮೆಂಟ್, ಪರಿಣಾಮಕಾರಿ ನಿರ್ವಹಣೆ. ಇದು ಒಂದು ಎಕ್ಸಾಂಪಲ್ ಇದೆ, ಇದು ನೋಡ್ಕೊಂಡ್ಬಿಡೋಣ. ಒಬ್ಬ ವ್ಯಕ್ತಿ ಏನು ಮಾಡ್ಬೋದು, ಅಥವಾ ಮ್ಯಾನೇಜರ್ ಅನ್ನುವಂತಹವನು ತನ್ನ ಕೆಲಸವನ್ನು, ಫಾರ್ ಎಕ್ಸಾಂಪಲ್ ಇಲ್ಲದಾವಿದೆ ನೋಡಿ, ಈ ಎಲ್ಲ ಕೆಲಸಗಳನ್ನು ತನ್ನ ಸಬಾರ್ಡಿನೇಟ್ಸ್ಗೆ ಏನು ಮಾಡಿದ, ಹಂಚಿಕೆಯನ್ನು ಮಾಡಿದ. ಈ ಹಂಚಿಕೆ ಮಾಡೋದ್ರಿಂದ ಈ ಸಬಾರ್ಡಿನೇಟ್ಗಳು ವರ್ಕನ್ನು ಮಾಡ್ತಾ ಇರ್ತಾರೆ. ಇವನೇನು ಮಾಡ್ತಾನೆ, ವರ್ಕ್ ಬರ್ಡನಿಂದ ಕಡಿಮೆ ಮಾಡಿಕೊಳ್ಳುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ದಟ್ ಪರ್ಸನ್ ವಿಲ್ ಫೋಕಸ್ ಆನ್ ವಾಟ್? ಅದರ್ ವರ್ಕ್. ಯಾರು? ಮ್ಯಾನೇಜರ್. ಈ ಮ್ಯಾನೇಜರ್ ಅನ್ನುವಂತಹ ಏನು ಮಾಡಬಹುದು ಅಂತಂದರೆ, ಬೇರೆ ವರ್ಕಿಗೆ ಅವನು ಏನು ಮಾಡ್ತಾನೆ, ಸೊ ಒಂದು ಕಾನ್ಸಂಟ್ರೇಟ್ ಮಾಡೋದ್ರಿಂದ ಸೊ ಎಫೆಕ್ಟಿವ್ ಮ್ಯಾನೇಜ್ಮೆಂಟ್ ಅನ್ನುವಂತಹದ್ದು ಸಾಧ್ಯ ಆಗಿರ್ತದೆ. ಇದು ಸಾಮಾನ್ಯವಾಗಿ ಗೊತ್ತಿರುವಂತಹ ವಿಚಾರ. ಹಾಗಾದರೆ ಏನಿದೆ ಅನ್ನುವಂತಹದ್ದು? ಎಸ್, ಥ್ರೂ ಡೆಲಿಗೇಷನ್ managers are able to function more efficiently as they get more time to concentrate on important matters. Yes, once again, so that person efficiently as they get more time to concentrate on important matters. ಮಹತ್ವಕಾರಿಯಾದಂತಹ ಅಥವಾ ಅತ್ಯಂತವಾಗಿ ಅವಶ್ಯಕತೆ ಇರುವಂತಹ ವಿಷಯಗಳಿಗೆ ಹೆಚ್ಚಿನ ಸಮಯವನ್ನು ನೀಡಲಿಕ್ಕೆ ಮತ್ತು ದಕ್ಷತೆಯಿಂದ ಅವುಗಳನ್ನು ನಿರ್ವಹಿಸಲಿಕ್ಕೆ ಏನಾಗಿದೆ, ಡೆಲಿಗೇಷನ್ ಅನ್ನುವಂತಹದ್ದು ಸಹಕಾರಿಯಾಗಿದೆ. ಬರೀ ಈ ಒಂದೇ ವರ್ಕಿಗೆ ಅವನೇನಾದರೂ ತಲೆ ಕಟ್ಸ್ಕೊಂಡು ಕುಂತಿದ್ರೆ ಎಲ್ಲ ವರ್ಕ್ಗಳು ಏನಾಗ್ತಾ ಇದ್ವು ಅಂತಂದರೆ ಸಮಯವನ್ನು ತೆಗೆದುಕೊಳ್ತಿತ್ತು. ಎಸ್, ದೀಸ್ ವರ್ಕ್ಸ್ ಆರ್ ಟೇಕ್ ಸಮ್ ಮೋರ್ ಟೈಮ್ ವಾಟ್ ಫಾರ್ ಕಂಪ್ಲೀಟಿಂಗ್. ಇದಕ್ಕೆ ಸಂಬಂಧಪಟ್ಟಂಗೆ ಅದು ಮುಗಿಸ್ಲಿಕ್ಕೆ ಸ್ವಲ್ಪ ಸಮಯವನ್ನು ಹಿಡಿತಿತ್ತು. ಹಾಗಾಗಿ ಈ ಡೆಲಿಗೇಟನ್ನು ಮಾಡೋದ್ರಿಂದ ಸೊ ಅಲ್ಲೇನಾಗ್ತದೆ, ಸಮಯದ ಉಳಿತಾಯ ಆಗೋದ್ರ ಜೊತೆಗೆ ಹೊಸ ಹೊಸ ಕ್ಷೇತ್ರಗಳಲ್ಲಿ ನೋಡಿ, ಸೊ ಇವನೇನು ಮಾಡ್ಬೋದು, ಸೊ ವಿನೂತನವಾದ ನ್ಯೂ ಕಾನ್ಸೆಪ್ಟ್ ಬಗ್ಗೆ ಏನು ಮಾಡ್ಬೋದು, ವಿಚಾರವನ್ನು ಮಾಡ್ಬೋದು. ಹಾಗಾಗಿ ಎಸ್, ನ್ಯೂ ಮ್ಯಾಟರ್ಸ್. ಡೆಲಿಗೇಷನ್ ಗಿವ್ಸ್ ದಮ್ ದ ಫ್ರೀಡಮ್ ಫ್ರಮ್ ಡೂಯಿಂಗ್ routine work and provides them with the opportunity to excel in new areas. ದೈನಂದಿನ ಕಾರ್ಯಗಳನ್ನು ನಿರ್ವಹಿಸುವಿಕೆಯಿಂದ ಮುಕ್ತಿಯನ್ನು ಹೊಂತಾನೆ. ಯಾರು? ಮ್ಯಾನೇಜರ್. ಪ್ರತಿನಿತ್ಯ ಏನೇನು ರೊಟೀನ್ ಆಗುವಂಥ ಇರ್ತವೆ ಆ ರೊಟೀನ್ ಆಗುವಂತಹ ವರ್ಕ್ಗಳಿಗಿಂತ ಫ್ರೀಡಮ್ ಪಡಿತಾನೆ, ಅಥವಾ ಫ್ರೀಡಮನ್ನು, ಮುಕ್ತಿಯನ್ನು ಹೊಂತಾನೆ, ಸ್ವತಂತ್ರನಾಗ್ತಾನೆ. ಅದು ಅಲ್ಲದೆ ಬೇರೆ ಚಟುವಟಿಕೆಗಳಿಗೆ ಅತಿ ಹೆಚ್ಚು ಗಮನವನ್ನು ನೀಡಲಿಕ್ಕೆ ಅವಕಾಶ ಸಿಗ್ತದೆ. ಇಟ್ ಈಸ್ ಅ ವಾಟ್? ದ ಫಸ್ಟ್ ಒನ್ ಈಸ್ ಅ ಎಫೆಕ್ಟಿವ್ ಮ್ಯಾನೇಜ್ಮೆಂಟ್. ಕ್ಲಿಯರ್? ಸಿಂಪಲ್. ಮೊದಲನೇ ಅಂಶ, ಕಾನ್ಸಂಟ್ರೇಟ್ ಆನ್ ಇಂಪಾರ್ಟೆಂಟ್ ಮ್ಯಾಟರ್ಸ್. ಇವನು ಹೆಚ್ಚಿನ ಪ್ರಮುಖವಾದ ವಿಷಯಗಳಿಗೆ ಹೆಚ್ಚಿನ ಮಹತ್ವವನ್ನು, ಸಮಯವನ್ನು ನೀಡ್ತಾನೆ. ಇದು ಒಂದನೇದ್ದು. ಆಮೇಲೆ ಅಲ್ಲಿ ಏನಾಗ್ತದೆ, ಎಫಿಷಿಯೆಂಟಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇದು ಎರಡನೇದ್ದು. ಮೂರನೇದ್ದು ಏನಂತಂದರೆ, ದೈನಂದಿನ ಕಾರ್ಯಗಳೇನಿದ್ದಾವೆ ಅದರಿಂದ ಮುಕ್ತಿಯನ್ನು ಹೊಂತಾನೆ. ಎಸ್, ಡೆಲಿಗೇಷನ್ ಈಸ್ ದ
ಗಿವ್ಸ್ ದೆಮ್ ದ ವಾಟ್ ಫ್ರೀಡಮ್ ಫ್ರಮ್ ಡೂಯಿಂಗ್ ದ ರುಟೀನ್ ವರ್ಕ್. ಅದ್ರ ಜೊತೆಗೆ ವಾಟ್ ಪ್ರೊವೈಡ್ಸ್ ದಮ್ ವಿತ್ ದ ಅಪಾರ್ಚುನಿಟಿ ಟು ಎಕ್ಸೆಲ್ ದ ನ್ಯೂ ಏರಿಯಾಸ್, ಹೊಸ ಕ್ಷೇತ್ರಗಳಲ್ಲಿ ಪರಿಣತಿ ಹೊಂದಲಿಕ್ಕೆ ಅವಕಾಶ ಸಿಗುವಂತಹದ್ದು. ಇಷ್ಟು ಒತ್ತು ಯಾಕೆ ಹೇಳ್ತಾ ಇದ್ದೀವಿ ಅಂದರೆ ದಿಸ್ ಕಂಟೆಂಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಯುವರ್ ಆ್ಯನ್ಯುವಲ್ ಎಕ್ಸಾಮಿನೇಷನ್ ಪರ್ಪಸ್. ಇಟ್ ಕ್ಯಾನ್ ಬಿ ಆಸ್ಕ್ಡ್ ಫಾರ್ 8 ಮಾರ್ಕ್ಸ್. ಎಷ್ಟು ಮಾರ್ಕ್ಸಿಗೆ ಕೇಳುವಂಥದ್ದು ಅಂದರೆ 8 ಅಂಕಗಳಿಗೆ ಇದನ್ನು ಕೇಳ್ತಾರೆ. ಸೊ ಹಾಗಾಗಿ ಈ ಪಾಯಿಂಟ್ಸ್ಗಳನ್ನು ಅತ್ಯಂತ ನೆನಪಿನಲ್ಲಿ ಇಟ್ಕೊಳ್ಳೋದು ಸೂಕ್ತ. ನೆಕ್ಸ್ಟ್ ಪಾಯಿಂಟ್, ಎಂಪ್ಲಾಯಿ ಡೆವಲಪ್ಮೆಂಟ್. ಎಂಪ್ಲಾಯಿ ಡೆವಲಪ್ಮೆಂಟ್ ಎಸ್ ಸಿಂಪಲ್. ಈ ವರ್ಕನ್ನು ನಾವೇನು ಮಾಡಿದ್ದೀವಿ, ಡೆಲಿಗೇಟ್ ಮಾಡಿಬಿಟ್ಟಿವಿ. ಈ ಅಂತ ಇರುವಂತಹ ವ್ಯಕ್ತಿಗಳಿಗೆ ವರ್ಕನ್ನು ಡೆಲಿಗೇಟ್ ಮಾಡೋದ್ರಿಂದ ಏನಾಗ್ತಾನೆ, ದಟ್ ಪರ್ಸನ್ ಯೂಸ್ ದೇರ್ ಸ್ಕಿಲ್ ಇನ್ ದ ವರ್ಕ್. ಅವನು ತನ್ನ ಕೌಶಲ್ಯವನ್ನು ಮತ್ತು ಎಕ್ಸ್ಪೀರಿಯನ್ಸನ್ನು ಏನು ಮಾಡ್ತಾನೆ, ಬಳಸ್ಕೊಳ್ತಾನೆ. ಈ ಬಳಸ್ಕೊಳ್ಳೋದ್ರಿಂದ ಅವನು ತನ್ನ ಉದ್ಯೋಗದಲ್ಲಿ ಏನು ಮಾಡಬಹುದು, ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ಅವಕಾಶವನ್ನು ದೊರಕಿಸಿಕೊಟ್ಟಂತಾಗ್ತದೆ. ಸಿಂಪಲ್. ಎಸ್, ಒಂದು ಜಾಬ್ ಇದೆ, ಆ ಜಾಬ್ ಕಂಪ್ಲೀಟ್ ಮಾಡುವಂತಂದರೆ ಅವನೇನು ಮಾಡ್ತಾನೆ, ಸ್ಕಿಲ್ಸನ್ನು ಡೆವಲಪ್ಮೆಂಟ್ ಮಾಡ್ತಾ ತನ್ನ ಒಂದು ಗೋಲನ್ನು ರೀಚ್ ಮಾಡಲಿಕ್ಕೆ ಸಹಾಯಕವಾಗಿರುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ಇಲ್ಲಿ ಸಹಾಯಕ ಮಾಡೋರು ಯಾರು ಅಂದರೆ ಮ್ಯಾನೇಜರ್. ಯಾರು ಮಾಡ್ತಾ ಇದ್ದಾರೆ, ಮ್ಯಾನೇಜರ್ ಆ್ಯಂಡ್ ವರ್ಕ್. ಸೊ ಹಾಗಾಗಿ ಏನಾಗಿರ್ತದೆ, ಸಿಂಪಲ್ ಆಗಿ ನೋಡೋದಪ್ಪ. ಡ್ಯೂ ಟು ಡೆಲಿಗೇಷನ್ ಎಂಪ್ಲಾಯೀಸ್ ಗೆಟ್ ಮೋರ್ ಅಪಾರ್ಚುನಿಟಿ ಟು ಯುಟಿಲೈಸ್ ದೇರ್ ಟ್ಯಾಲೆಂಟ್ ಆ್ಯಂಡ್ ಸ್ಕಿಲ್ಸ್ ಆ್ಯಂಡ್ ಇಂಪ್ರೂವ್ಸ್ ದೇರ್ ಕರಿಯರ್ ಪ್ರಾಸ್ಪೆಕ್ಟ್ಸ್. ಕರಿಯರ್ ಪ್ರಾಸ್ಪೆಕ್ಟ್ಸ್. ಪ್ರತಿನಿಯೋಜನೆಯ ಫಲದಿಂದಾಗಿ ಒಬ್ಬ ನೌಕರ ಏನು ಮಾಡ್ಬೋದು, ತಮ್ಮ ಪ್ರತಿಭೆಯನ್ನು ಬಳಸ್ಕೊಳ್ಳಿಕ್ಕೆ ಮತ್ತು ಅವಕಾಶವನ್ನು ಪಡೆಯೋದ್ರ ಜೊತೆಗೆ ಅವನ ಏನು ಮಾಡುವಂತಹದ್ದು, ಅವನ ಪ್ರತಿಭೆಯನ್ನು ಹೊರಹಾಕ್ತಾನೆ. ಯಾವುದ್ರ ಮೂಲಕ, ತನ್ನ ಕೌಶಲ್ಯಗಳ ಮೂಲಕ. ಒಂದೇ ಕಾರಣ, ಪ್ರತಿನಿಯೋಜನೆ. ಯಾಕಂದರೆ ನಾವು ವರ್ಕನ್ನೇ ನೀಡಿಲ್ಲ ಅಂದರೆ ಅವನ ಟ್ಯಾಲೆಂಟನ್ನು ಏನು ಮಾಡಲಿಕ್ಕಾಗೋದ, ತೋರಿಸ್ಲಿಕ್ಕೆ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್, ನಮ್ಮ ತರಗತಿಯಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ ಅಂತ ತಿಳ್ಕೊಳ್ಳೋಣ. ಅವನಿಗೆ ಮಾತಿನ ಚಾಣಕ್ಯತೆ ಇದೆ ಅನ್ನುವಂತಹದ್ದು. ದೇ ವಿಲ್ ಎಕ್ಸ್ಪರ್ಟ್ ಇನ್ ವಾಟ್, ಸೊ ಇನ್ ಸ್ಪೀಚ್. ಹಾಗಾಗಿ ಅವನಿಗೆ ನಾವು ಡೆಲಿಗೇಟ್ ಮಾಡ್ಬೋದು, ಸೆಮಿನಾರನ್ನು ಡೆಲಿಗೇಟ್ ಮಾಡಿಬಿಟ್ರೆ ದಟ್ ಪರ್ಸನ್ ವಿಲ್ ಶೋ ದೇರ್ ಟ್ಯಾಲೆಂಟ್ ಆ್ಯಂಡ್ ಸ್ಕಿಲ್ ಇನ್ ದ ವರ್ಕ್. ಅವನೇನು ಮಾಡ್ತಾನೆ, ತನ್ನ ಟ್ಯಾಲೆಂಟ್ ಅಂದರೆ ಪ್ರತಿಭೆ ಏನಿದೆ ಮತ್ತು ಕೌಶಲ್ಯ ಏನಿದೆ ಅದರೊಳಗೆ ಅವನೇನು ಮಾಡ್ಬೋದು, ಸೂಕ್ತವಾಗಿ ತೋರಿಸ್ಲಿಕ್ಕೆ ಅವಕಾಶ ಸಿಕ್ಕಂಗಾಗ್ತದೆ. ಅದು ಅಲ್ಲದೆ ಜೀವನವನ್ನು ಬೆಳೆಸ್ಕೊಳ್ಳಿಕ್ಕೆ ಅದು ಸಾಧ್ಯವಾಗಿರುವಂತಹದ್ದು. ನೆಕ್ಸ್ಟ್ ಪಾಯಿಂಟ್, ಡೆಲಿಗೇಷನ್ ಅಲೌಸ್ ದೆಮ್ ಟು ಡೆವಲಪ್ ದೋಸ್ ಸ್ಕಿಲ್ಸ್ ವಿಚ್ ವಿಲ್ ಏಬಲ್ ದೆಮ್ ಟು ಪರ್ಫಾರ್ಮ್ ದ ಕಾಂಪ್ಲೆಕ್ಸ್ ಟಾಸ್ಕ್ ಆ್ಯಂಡ್ ಅಸ್ಯೂಮ್ ದೋಸ್ ರೆಸ್ಪಾನ್ಸಿಬಿಲಿಟಿ ವಿಚ್ ವಿಲ್ ಇಂಪ್ರೂವ್ ದೇರ್ ಕರಿಯರ್ ಪ್ರಾಸ್ಪೆಕ್ಟಸ್. ಅವನ ಭವಿಷ್ಯದಲ್ಲಿ ಯಾವುದಾದ್ರೂ ಸಂಕೀರ್ಣ ಕಾರ್ಯಗಳನ್ನು ಎದುರಿಸಬೇಕಾದ್ರೆ, ಆ ಸಂಕೀರ್ಣ ಕಾರ್ಯ ಅಂದರೆ ಕಠಿಣತೆ ಕಾರ್ಯಗಳು, ಎಂಥ ಕಠಿಣ ಸಂದರ್ಭ ಬಂದ್ರೂ, ಫಾರ್ ಎಕ್ಸಾಂಪಲ್ ಇಮಿಡಿಯೇಟ್ ಆಗಿ ಮಾತಾಡು ಅಂತ ಬಂದಾಗ, ಇಮಿಡಿಯೇಟ್ ಆಗಿ ಏನಾದರೂ ಕೆಲಸ ಮಾಡು ಅಂತ ಬಂದಾಗ ಏನಾಗ್ತದೆ, ಈ ವರ್ಕರ್ಸ್ಗಳಿಗೆ ನಾವು ಡೆಲಿಗೇಟ್ ಮಾಡಿರ್ತೀವಲ್ಲ, ಆ ಒಂದು ಎಕ್ಸ್ಪೀರಿಯನ್ಸು ಮತ್ತು ಆ ಒಂದು ಟ್ಯಾಲೆಂಟ್ ಏನಾಗಿರ್ತದೆ, ಕರಗತವಾಗಿರ್ತದೆ. ಹಾಗಾಗಿ ಅದರಿಂದ ಅವನು ಏನು ಮಾಡ್ತಾನೆ, ಕಠಿಣ ಪರಿಸ್ಥಿತಿ ಒಳಗೆ, ಕಾಂಪ್ಲೆಕ್ಸ್ ಸಿಚುವೇಶನ್ ಒಳಗೆ ಅದನ್ನು ಹ್ಯಾಂಡಲ್ ಮಾಡಲಿಕ್ಕೆ ಏನಾಗಿರುವಂಥದ್ದು, ಸೂಕ್ತವಾಗಿರುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ಎಸ್, ಇಟ್ ಮೇಕ್ಸ್ ದಮ್ ಬೆಟರ್ ಲೀಡರ್ಸ್ ಆ್ಯಂಡ್ ಡಿಸಿಷನ್ ಮೇಕರ್ಸ್. ಉತ್ತಮ ನಾಯಕರನ್ನು ಹಾಗೂ ನಿರ್ಧಾರ ತೆಗೆದುಕೊಳ್ಳುವವರನ್ನಾಗಿ ಏನು ಮಾಡ್ತದೆ, ಇದು ಮಾಡುವಂತಹದ್ದು ಯಾರು ಅಂದರೆ ಡೆಲಿಗೇಷನ್. ಯಾಕಂದರೆ ಆ ಒಂದು ಎಕ್ಸ್ಪೀರಿಯನ್ಸ್ ಅಷ್ಟು ಗೇನಾಗಿ ಮಾಡಿರುವಂಥದ್ದು. ಸಿಂಪಲ್. ಡೆಲಿಗೇಷನ್ ಒಬ್ಬರು ಲೀಡರ್ ಮಾಡ್ತದೆ, ಲೈಫಿಗೆ ಸಂಬಂಧಪಟ್ಟಂತೆ ಸ್ಕಿಲ್ಸನ್ನು ಡೆವಲಪ್ ಮಾಡ್ತದೆ, ಆಮೇಲೆ ಅದಕ್ಕೆ ಸಂಬಂಧಪಟ್ಟಂತೆ ಅಪಾರ್ಚುನಿಟಿಯನ್ನು ಕ್ರಿಯೇಟ್ ಮಾಡ್ತದೆ. ಇವೆಲ್ಲವೂ ಆಗಿರುವುದೊಂದು ಇಲ್ಲಿ ಎಂಪ್ಲಾಯಿ ಡೆವಲಪ್ಮೆಂಟ್, ಉದ್ಯೋಗಿ ಅಭಿವೃದ್ಧಿಯಲ್ಲಿ. ಎಸ್, ದ ನೆಕ್ಸ್ಟ್ ಪಾಯಿಂಟ್ ಈಸ್ ಅ ಮೋಟಿವೇಶನ್ ಆಫ್ ಎಂಪ್ಲಾಯೀಸ್. ನೌಕರರ ಪ್ರೇರೇಪಣೆ. ಏನಿದು ನೌಕರರ ಪ್ರೇರೇಪಣೆ? ನೌಕರರು ಹೇಗೆ ಮೋಟಿವೇಟ್ ಮಾಡುವಂತಹದ್ದು? ಸಿಂಪಲ್. ಒಂದು ಇಮೇಜನ್ನು ನೋಡುವಂತಹದ್ದು. ಹೇಗೆ ಇವರು ಮೋಟಿವೇಟ್ ಆಗಿರುವಂತಹದ್ದು? ಒಬ್ಬ ಮ್ಯಾನೇಜರು ತನ್ನಲ್ಲಿರುವಂತಹ ಸಬಾರ್ಡಿನೇಟ್ ಜೊತೆಗೆ
ಕಮ್ಯುನಿಕೇಟ್ ಮಾಡೋದ್ರಿಂದ ಅಲ್ಲದೆ ಭರವಸೆಯನ್ನು ನೀಡೋದ್ರಿಂದ ಅವನಿಗೆ ಏನಾಗ್ತದೆ ಅಂತಂದರೆ ದೇ ವಿಲ್ ಸ್ಯಾಟಿಸ್ಫೈ ಇನ್ ದೇರ್ ವರ್ಕ್. ಅವನು ಆತ್ಮತೃಪ್ತಿಯನ್ನು ಪಡೆದುಕೊಳ್ಳಿಕ್ಕೆ ಇದು ಏನಾಗ್ತದೆ ಸಾಧ್ಯವಾಗಿರುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ಈ ಸಾಧ್ಯವಾಗಿರೋದ್ರಿಂದ ಅವನ ಕಾರ್ಯದಲ್ಲಿ ಏನು ಮಾಡ್ತಾನೆ ಅಂದರೆ ಪರ್ಫೆಕ್ಟ್ನೆಸ್ಸನ್ನು ತೋರಿಸ್ತಾನೆ. ಇನ್ ದ ಆ್ಯಕ್ಟಿವಿಟಿ ದ ಎಂಪ್ಲಾಯಿ ಆರ್ ದ ವರ್ಕರ್ ಶುಡ್ ಶೋ ದೇರ್ ಪರ್ಫಾರ್ಮೆನ್ಸ್ ಎಸ್ ಅಫೆಕ್ಟಿವ್ಲಿ ಆ್ಯಂಡ್ ಎಫಿಷಿಯೆಂಟ್ಲಿ. ಹಾಗಾಗಿ ಇವನು ಏನು ಮಾಡಬೇಕು, ಕಮ್ಯುನಿಕೇಟನ್ನು ಈಸಿಯಾಗಿ ಮಾಡಬೇಕಾಗ್ತದೆ. ಅದರ ಯಾವ ರೀತಿ ಇರುವಂತಹದ್ದು ಸಿಂಪಲ್ ಆಗಿ ನೋಡೋದಾದರೆ, ಡೆಲಿಗೇಷನ್ ಮೋಟಿವೇಟ್ಸ್ ದ ಸಬಾರ್ಡಿನೇಟ್ಸ್ ಟು ವರ್ಕ್ ವಿತ್ ಗ್ರೇಟರ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಹೆಲ್ಪ್ಸ್ ಇನ್ ಡೆವಲಪಿಂಗ್ ದೇರ್ ಟ್ಯಾಲೆಂಟ್ಸ್. ಪ್ರತಿನಿಯೋಜನೆ ಅನ್ನುವಂತಹದ್ದು ಪ್ರತಿಭೆಗಳನ್ನು ಅಭಿವೃದ್ಧಿಗೊಳಿಸಲಿಕ್ಕೆ ಏನು ಮಾಡ್ತದೆ, ಇದು ಸಹಾಯವನ್ನು ಮಾಡುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ಎಸ್, ಡೆಲಿಗೇಷನ್ ಆಲ್ಸೋ ವಾಟ್ ಸೈಕಾಲಜಿಕಲ್ ಬೆನಿಫಿಟ್ಸ್. ಇದು ವೈಜ್ಞಾನಿಕವಾದ ಪ್ರಯೋಜನಗಳನ್ನು ನೀಡ್ತದೆ. ಹೇಗೆ ವೈಜ್ಞಾನಿಕವಾದ ಪ್ರಯೋಜನಗಳನ್ನು ನೀಡ್ತದೆ ಹೇಳಿದೆ ನಾನು. ವರ್ಕ್ ಸ್ಯಾಟಿಸ್ಫ್ಯಾಕ್ಷನ್, ಕೆಲಸದಲ್ಲಿ ತೃಪ್ತಿಯನ್ನು ನೀಡಿರುವಂತಹದ್ದು. ಫಾರ್ ಎಕ್ಸಾಂಪಲ್, ನಿಮಗೆ ಸೆಮಿನಾರ್ ಅಥವಾ ನಿಮ್ಗೇನಾದರೂ ಒಬ್ಬ ಒಳ್ಳೆಯ ವ್ಯಕ್ತಿ ಬಂದು, ಒಳ್ಳೆಯ ವ್ಯಕ್ತಿ ಯಾರು ಅಂತಂದರೆ ನಮ್ಮ ಕಾಲೇಜಿಗೆ ಇರುವಂತಹ ಅಥವಾ ನಿಮಗೆ ಇಷ್ಟವಾದಂತಹ ಒಬ್ಬ ಗುರುಗಳಾದರೂ ಆಗಿರಬಹುದು ಅಥವಾ ಲೆಕ್ಚರ್ ಅಂತ ಹೇಳಿ ಕರಿತಾ ಇದ್ದೀವಿ. ಅವರು ಬಂದು ನಿಮಗೆ ಏನಾದರೂ ವರ್ಕನ್ನು ಡಿವೈಡ್ ಮಾಡಿ ಅದನ್ನು ನೀಡಿದಂದರೆ ನಿಮಗೇನಾಗ್ತದೆ, ಇದು ಸೊ ಫೀಲಿಂಗ್ ಅನ್ನುವಂತಹದ್ದು, ನಾ ಮಾಡಲೇಬೇಕು ಅನ್ನುವಂತಹದ್ದು ಬರುವಂತಹದ್ದು, ನಾ ಮಾಡಿ ಕಂಪ್ಲೀಟ್ ಮಾಡ್ತೀನಿ ಅನ್ನುವಂಥದ್ದು ಫೀಲಿಂಗ್. ಇಟ್ ಈಸ್ ಅ ವಾಟ್ ಸೈಕಲಾಜಿಕಲ್ ಬೆನಿಫಿಟ್ಸ್. ಇದು ಬಂತಂದರೆ ಅವನ ಕಾನ್ಫಿಡೆನ್ಸ್ ಏನಾಗ್ತದೆ, ಬಿಲ್ಡ್ ಆಗ್ತದೆ. ಎಸ್, ಇಟ್ ಶೋಸ್ ದ ಟ್ರಸ್ಟ್ ಆ್ಯಂಡ್ ಕಾನ್ಫಿಡೆನ್ಸ್ ಆಫ್ ಸುಪೀರಿಯರ್ ಆನ್ ಈಸ್ ಅ ಸಬಾರ್ಡಿನೇಟ್. ಇದು ಏನಾಗ್ತದೆ, ಅಧೀನನಲ್ಲಿ ಯಾರು ಉನ್ನತ ಅಧಿಕಾರಿಗೆ ಇರಬೇಕಾದ ಭರವಸೆ ಮತ್ತು ಅಧೀನ ಸಿಬ್ಬಂದಿಗೆ ಇರಬೇಕಾದ ಬದ್ಧತೆಯನ್ನು ತೋರಿಸ್ತದೆ. ಯಾರಲ್ಲಿ ಅಂದರೆ ಅಧಿಕಾರಿ ಮತ್ತು ಸಿಬ್ಬಂದಿ, ಅಂದರೆ ನಮಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿ ಮತ್ತು ಗುರುಗಳ ನಡುವೆ ಅಥವಾ ಲೆಕ್ಚರ್ ನಡುವೆ ಇರಬೇಕಾದ ಬಾಧ್ಯತೆ ಮತ್ತು ಭರವಸೆ ಅನ್ನುವಂತಹದ್ದು ಹೆಚ್ಚು ಆಗ್ತದೆ ಅನ್ನುವಂತಹದ್ದು. ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಫಾರ್ ವರ್ಕ್ ಬಿಲ್ಡ್ಸ್ ದ ಸೆಲ್ಫ್ ಎಸ್ಟೀಮ್ ಆನ್ ಎಂಪ್ಲಾಯಿ ಆ್ಯಂಡ್ ಇಂಪ್ರೂವ್ಸ್ ಈಸ್ ದ ಕಾನ್ಫಿಡೆನ್ಸ್. ಆತ್ಮಗೌರವವನ್ನು ಹೆಚ್ಚಿಸುವುದರ ಜೊತೆಗೆ ವಿಶ್ವಾಸವನ್ನು ಏನು ಮಾಡ್ತದೆ, ಹೆಚ್ಚಿಸಲಿಕ್ಕೆ ಇದು ಸಾಧ್ಯವಾಗಿರುವಂತಹದ್ದು. ವಿಚ್ ಒನ್? ಸೊ ದಟ್ ಈಸ್ ದ delegation. Dear students, the next contents I will explain in next video. Thank you.